ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ, ನೀವು ಹಿಂದಿನ ವಿಡಿಯೋಲಿ ಸಾಕಷ್ಟು ಪ್ರಶ್ನೆ ಮಾತಾಡಿದ್ವಿ ನಾವು. ಈ ಮುಂದೆ ಮಾತಾಡೋಣ ಅಂತ ಕೂಡ ಹೇಳಿದೆ. ಈಗ ಸ್ವಲ್ಪ ಪ್ರಶ್ನೆಗಳು ತಂದಿದ್ದೀನಿ ನಿಮ್ಮ ಮುಂದೆ. ಮತ್ತೆ ನಿಮ್ಗೆ ಜ್ಞಾನದಲ್ಲಿ ಸೂಕ್ಷ್ಮ ವಿಷಯಗಳು ತಿಳಿಸಿದ್ದಾರೆ ಅಂತ ಹೇಳಿದ್ರಿ. ಪರಮಾತ್ಮರಿಂದ ವಿಷಯ ಬಂದಿದೆ ನಿಮ್ಗೆ ಅಂತ ಹೇಳಿದ್ರಿ. ಅದನ್ನ ಸ್ವಲ್ಪ ನಮ್ಮ ವೀಕ್ಷಕರ ಜೊತೆ ಹೇಳಿ ಗುರುಗಳೇ, ತಿಳಿಸಿ. ಆಯ್ತಪ್ಪ, ತಿಳಿಸೋಣ. ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಮಧುಸೂದನ, ಮಂಗಳಂ ಪುಂಡರೀಕಾಕ್ಷ, ಮಂಗಳಾಯತನಂ ಹರಿಹಿ. ಹಾಗೆ ಇವಾಗ ಏನಂದ್ರೆ, ಪರಬ್ರಹ್ಮ ಅವರು ಒಂದು ನನಗೆ ದರ್ಶನ ಕೊಟ್ಟಿದ್ದಾರೆ. ಯಾವ ರೀತಿ ದರ್ಶನ ಕೊಟ್ಟಿದ್ದಾರೆ ಅಂದ್ರೆ, ಮೊದಲು ಅವರು ಕೋಮಲವಾದ ಒಂದು ಮುಖ, 3 ಮುಖ ಇದೆ ಅವ್ರಿಗೆ. 3 ಮುಖದಲ್ಲಿ ಕೋಮಲತೆ, ಕಾಂತಿ, ತುಂಬಾ ಕಾಂತಿ, ಕೆಂಪು ಮತ್ತು ಬಿಳಿ ಮಿಶ್ರಿತ ಕೋಮಲವಾದ ನಿರ್ಮಲವಾದ ಮುಖಗಳು 3. ಅವರು ಧ್ಯಾನ ವ್ಯವಸ್ಥೆಯಲ್ಲಿ ಮೂಗನಗೆಯಿಂದ ಕೂತಿದ್ದಾರೆ. ಕೂತಿದ್ದು ನಾನು ಧ್ಯಾನದಲ್ಲಿ ನೋಡ್ತಾ ಇದ್ದೀನಿ. ಅವರ ಬಿಂಬ, ಅವರ ಕೂತಿದಾರಲ್ಲ, ಅದು ಅವರ ಒಳಪಿಗೆ ಕನ್ನಡಿ ತರ, ಮಿರರ್ ತರ ಹೊಳಿತಾ ಇದೆ. ಆ ಮಿರರ್ ಅಲ್ಲಿ ನಾವು ನೋಡಿದ್ರೆ ಕೆಳಗಡೆನು ಅವರ ಪ್ರತಿಬಿಂಬ ಕಾಣ್ತಾ ಇದೆ. ನೀರಲ್ಲಿ ಪ್ರತಿಬಿಂಬ ಕಾಣುತ್ತಲ್ಲ, ಆ ರೀತಿ ಉಲ್ಟದಲ್ಲಿ ಕಾಣುತ್ತಲ್ಲಪ್ಪ ನೀರಲ್ಲಿ ನಾವು, ಆ ತರ ಅವ್ರ ಬಿಂಬ ಅಲ್ಲೂ ಕಾಣ್ತಾ ಇದೆ, ಇಲ್ಲೂ ಮೇಲ್ಗಡೆನೂ ಕಾಣ್ತಾ ಇದೆ. ಅಷ್ಟು ಹೊಳಪಿದೆ ಅವರ ಪ್ರತಿಬಿಂಬ, ಬಿಂಬ ಮತ್ತು ಪ್ರತಿಬಿಂಬ ಎರಡೂನು. ಆ ಇದ್ರಲ್ಲಿ ಆಶೀರ್ವಾದ ಮಾಡಿದ್ರು ನಗು ನಗುತ್ತಾ. ಇದೇ ಮೊದಲ ಬಾರಿಗೆ ಪರಬ್ರಹ್ಮನ ನಾನು ನೋಡಿರೋದು, ದರ್ಶನ ಕೊಟ್ಟಿರೋದು. ತುಂಬಾ ಸಂತೋಷವಾಗಿ ಕೂತ್ಕೊಂಡು ದರ್ಶನ ಕೊಟ್ರು. ಆಮೇಲೆ ಪಕ್ಕದಲ್ಲಿ ತಿರುಗಿ ನೋಡ್ಬೇಕಾದ್ರೆ ರಾಘವೇಂದ್ರ ಸ್ವಾಮಿ ಅವರು ಕುಳಿತಿದ್ದಾರೆ. ಅವರು ಅದೇ ತರ ಮುಗುಳ್ ನಗುತ್ತಾ, ಅದೇ ರೀತಿ ಬಿಳಿ ಒಂದು ಕೂದಲು, ತಲೆ, ಕೋಮಲವಾದ ಒಂದು ದೇಹ. ಅವರು ಪದ್ಮಾಸನದಲ್ಲಿ ಕೂತ್ಕೊಂಡು ಕೈಯಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ರೀತಿ ಇಬ್ರು, ಈ ಪರಬ್ರಹ್ಮ ಅವ್ರು ನೋಡ್ತಾ ಇದ್ದೀನಿ, ಈ ಕಡೆ ಅವರಾದ್ಮೇಲೆ ರಾಘವೇಂದ್ರ ಸ್ವಾಮಿ ನೋಡ್ತಾ ಇದ್ದೀನಿ. ಆ ತರ ದರ್ಶನ ಕೊಟ್ರು. ಈ ರೀತಿ ಅನುಭವ ಮೊನ್ನೆ ಆಯ್ತಪ್ಪ ನಮ್ಗೆ. ಇವಾಗ ಪರಮಾತ್ಮ ಯಾರೋ ಕಲ್ಕಿ ಪರಮಾತ್ಮ ಇದ್ದಾರಲ್ವಾ, ಅವರು ಇನ್ನೊಂದು ಕೆಲಸ ಮಾಡ್ತಾ ಇದ್ದಾರೆ ಇವಾಗ. ಧರ್ಮ ಸಂಸ್ಥಾಪನೆಗೋಸ್ಕರ ರಥ ಓಡಿಸ್ತಾ ಇದ್ದಾರೆ. ಬಿಳಿ ಕುದುರೆ, ಬಿಳಿ ಕುದುರೆ ಅಂದ್ರೆ ತುಂಬಾ ಬಿಳಿ, ಒಳಪಿರೋ ಕುದುರೆ ರಥ. ಅದರಲ್ಲಿ ರಥ ಕಟ್ಟಿದ್ದಾರೆ. ಯಾವುದು, ಒಂದೇ ಕುದುರೆಗೆ ರಥ ಕಟ್ಟಿದ್ದಾರೆ. ರಥದಲ್ಲಿ ಲಗಾಮ್ ಹಿಡ್ಕೊಂಡು ರಥದ ಮೇಲೆ ಅವರೇ ಓಡಿಸ್ತಾ ಇದ್ದಾರೆ ಕುದುರೆನ, ರಥನ ಓಡಿಸ್ಕೊಂಡು ಯಾವ ದಿಕ್ಕಿಗೆ ಹೋದ್ರು ಅಂದ್ರೆ, ಪೆಸಿಫಿಕ್ ಸಾಗರ ಇದೆಯಲ್ಲ, ಪೆಸಿಫಿಕ್ ಸಾಗರ, ಅಮೆರಿಕ ಬಾರ್ಡರು, ಆಮೇಲೆ ಮೆಕ್ಸಿಕೋ, ಫ್ಲೋರಿಡಾ, ಬರ್ಮೋಡಾ ಟ್ರ್ಯಾಂಗಲ್ ಬರುತ್ತಲ್ಲ, ಬರ್ಮೋಡಾ ಟ್ರ್ಯಾಂಗಲ್ ದಾಟಿ ಸ್ಪೇನ್ ಮತ್ತೆ ಫ್ರಾನ್ಸ್ ಕಡೆ ಹೊರಟು. ಆ ದಿಕ್ಕಲ್ಲಿ ಭಾರತದ ಕಡೆ ಹೋಗಿ ಒಂದು ಮಧ್ಯಾಹ್ನ ತನಕ ಕೆಲಸ ಮುಗಿಸಿ ಮತ್ತೆ ಭಾರತಕ್ಕೆ ರಿಟರ್ನ್ ಆದ್ರು. ವಾಪಸ್ ಆಗೋದ್ನು ಕೂಡ ನಾನು ನೋಡಿದ್ದೇನೆ. ಅಷ್ಟು ಜಲ್ದಿ ಕೆಲಸ ಮಾಡಿ ಬಂದಿದ್ದಾರೆ. ಈ ರೀತಿ ಒಂದು ಕೆಲಸ ಮಾಡಿದ್ದಾರೆ ಇವಾಗ ಸದ್ಯದಲ್ಲಿ ಪರಮಾತ್ಮ. ಅದು ಇವಾಗ ನೋಡಿದ್ದೀನಿ. ಅಲ್ಲೂ ಏನೋ ಒಂದು ಧರ್ಮ ಸಂಸ್ಥಾಪನೆ ಕೆಲಸ, ಪೆಸಿಫಿಕ್ ಸಾಗರ ಮತ್ತು ಫ್ಲೋರಿಡಾ ಮತ್ತೆ ಬರ್ಮೋಡಾ ಟ್ರ್ಯಾಂಗಲ್ ಆ ದಿಕ್ಕಲ್ಲಿ ಏನೋ ಒಂದು ಕೆಲಸ ಆಗುತ್ತೆ. ಬಿಳಿ ಕುದುರೆ ಅಂದ್ರೆ ಮಳೆಯಿಂದ ಒಂದು ಏನೋ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಈಗ ಹೋದ ವಾರನೂ ಆ ಕಡೆ ಯಾವ್ದು ಕ್ಯಾಲಿಫೋರ್ನಿಯಾ ಕಡೆ ಎಲ್ಲ ಬೆಂಕಿ ಅನಾಹುತ ಆಗಿದೆ. ಮತ್ತೆ ಕೆಂಪು ಕುದುರೆ ಬಗ್ಗೆ ಹೇಳಿದ್ವಿ. ಕೆಂಪು ಕುದುರೆ ಕಂಡಾಗ್ಲೆಲ್ಲ ಎಲ್ಲಾದ್ರೂ ಒಂದ್ ಕಡೆ ಬೆಂಕಿ ಅನಾಹುತ ಆಗುತ್ತೆ. ಇವಾಗ ಬಿಳಿ ಕುದುರೆ ಕಂಡಿದ್ದೀನಿ. ಬಿಳಿ ಕುದುರೆದಲ್ಲಿ ತಾವೇ ರಥನ ಹಿಡಿದು ಓಡಿಸ್ಕೊಂಡು ಹೋಗೋದು ನೋಡಿದ್ದೀನಿ. ಅಲ್ಲಿ ಏನೋ ಒಂದು ಧರ್ಮ ಸಂಸ್ಥಾಪನೆ ಕೆಲಸ ಮಾಡ್ತಾ ಇದ್ದಾರೆ, ನಡೀತಾ ಇದೆ. ಈ ರೀತಿ ಒಂದು ದೃಶ್ಯ ನೋಡಿದೆ. ತುಂಬಾ ನನಗೆ ಆಶ್ಚರ್ಯ ಆಯ್ತು. ಆ ದಿಕ್ಕಲ್ಲಿ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದ್ರು ಅಂದ್ರೆ, ತುಂಬಾ
ಫಾಸ್ಟ್ ಆಗಿ ಹೋಗಿದ್ದಾರೆ. ಜಲ್ದಿ ಕೆಲಸ ಮುಗಿಸಿ ಮತ್ತೆ ರಿಟರ್ನ್ ಮಾಡಿದ್ರು. ಭಾರತಕ್ಕೆ ಟರ್ನ್ ಮಾಡಿದ್ರು ಅಷ್ಟು ನೋಡಿದೆ. ಸರಿ ಗುರುಗಳೇ, ಮತ್ತೆ ಮೊದಲನೇ ಬಾರಿ ಬ್ರಹ್ಮದೇವರು ದರ್ಶನ ಕೊಟ್ರು ನಿಮ್ಗೆ ಅಂತ ಹೇಳಿದ್ರಿ. ಯಾವ ತರ ದರ್ಶನ ಕೊಟ್ರು ಅಂತ ಕೂಡ ಹೇಳಿದ್ರಿ. ಅದೇ ನಮ್ ವೀಕ್ಷಕರಿಗೆ ಅದ್ರ ಏನು ಅಂತ ಸ್ವಲ್ಪ ತಿಳಿಸ್ಕೊಡಿ. ಇವಾಗ ಅವರು ದರ್ಶನ ಕೊಟ್ರು. ಅದ್ರ ಉದ್ದೇಶ ನನಗೆ ತಿಳಿದ ಮಟ್ಟಿಗೆ ಪರಬ್ರಹ್ಮ ಅವರು ಬಂದಿರೋ ಉದ್ದೇಶ ಅಂದ್ರೆ ಇವಾಗ ಧರ್ಮ ಸಂಸ್ಥಾಪನೆ ಕೆಲಸದಲ್ಲಿ ಕಲ್ಕಿ ಪರಮಾತ್ಮ ಅವರ ಸೈನ್ಯ ಅವ್ರಿಗೆ ಆಶೀರ್ವಾದ ಮಾಡಕ್ಕೆ ಕೆಲಸ ಮಾಡ್ತಾವ್ರಲ್ಲ ಇಲ್ಲಿ, ಅವ್ರಿಗೆ ಶುಭವಾಗ್ಲಿ, ಧರ್ಮ ಸ್ಥಾಪನೆ ಕೆಲಸ ಜಲ್ದಿ ನೆರವೇರ್ಲಿ. ಆ ಪ್ರತಿಬಿಂಬದ ಉಲ್ಟ ಏನು ಅಂದ್ರೆ ನೀರಲ್ಲೂ ನಾವು ಒಂದು ಕೋಮಲತೆ, ನೀರಲ್ಲಿ ಮುಳುಗಿ ಕೋಮಲತೆಯಿಂದ ಎದ್ದು ಅದೇ ಒಂದು ಎನರ್ಜಿನಲ್ಲಿ, ಅದೇ ಒಳಪಿನಲ್ಲಿ ಸತ್ಯವಂತರು, ಧರ್ಮವಂತರು, ನ್ಯಾಯವಂತರು ಎದ್ದು ಬರಬೇಕು. ಏನೇ ಉಲ್ಟ ಆದ್ರೂ ನಾವು ನಮ್ಮ ಕೆಲಸಗಳನ್ನ ಮಾಡ್ಕೋಬೇಕು. ಇವಾಗ ಸೃಷ್ಟಿನಲ್ಲಿ ಸ್ವಲ್ಪ ಏರ್ಪೇರಾಗಿ ಆಗುತ್ತೆ. ಆದ್ರೆ ಧರ್ಮ ನ್ಯಾಯ ಕಾಪಾಡ್ಕೊ ಬಂದಿರೋರು, ಅದನ್ನ ಅನುಸರಿಸ್ಕೊ ಬಂದಿರೋರು, ಅವ್ರಿಗೆ ಒಂದು ಉತ್ತಮವಾದ ಮುಂದೆ ಮಾರ್ಗ ಸಿಗುತ್ತೆ. ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಆಶೀರ್ವಾದ, ಪರಬ್ರಹ್ಮ ಅವರ ಆಶೀರ್ವಾದನು ಕೊಟ್ಟಿದ್ದಾರೆ. ಹಾಗೆ ಅವ್ರ ಜೊತೆ ರಾಘವೇಂದ್ರ ಸ್ವಾಮಿನೂ ಆಶೀರ್ವಾದ ಮಾಡಿದ್ದಾರೆ. ಮುಂದೆ ಬರ್ತಕ್ಕಂಥ ಕಾಲದಲ್ಲಿ ಉಳಿತಕ್ಕಂಥ ಜನರಿಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ ಅನ್ನೋದನ್ನ ಆಶೀರ್ವಾದ ಮಾಡಿದಿರೋ ರೀತಿ ನನಗೆ ಕಾಣ್ತಿದ್ದಾರೆ. ಸರಿ ಗುರುಗಳೇ, ಮತ್ತೆ ನಿಮ್ಗೆ ಇನ್ನ ಯಾರು ದರ್ಶನ ಕೊಟ್ಟಿದ್ದಾರೆ? ಇವಾಗ ಮತ್ತೆ ಇನ್ನೊಂದಪ್ಪ ಕರೆಕ್ಟ್, ನಮ್ಮ ರಾಮಾನುಜಾಚಾರ್ಯರು ಇದಾರಲ್ವಾ, ಅವರು ರಾಮಾನುಜಾಚಾರ್ಯರು ಶ್ರೀರಂಗಮ್ಮಲ್ಲಿ ಮೂರ್ತಿ ರೂಪದಲ್ಲಿ, ಅವರ ದೇಹ ಮೂರ್ತಿ ರೂಪದಲ್ಲಿ ಅಲ್ಲಿ ಇದ್ದಾರೆ. ಅವ್ರನ್ನ ಡೈಲಿ ಪೂಜಿಸ್ತಾರೆ. ಅದನ್ನ ಎಲ್ಲರೂ ನೋಡಿರ್ತೀವಿ. ಅವರು ಮತ್ತೆ ಹುಟ್ಟಿ ಬಂದಿದ್ದಾರೆ. ಅವರು ಸದ್ಯದಲ್ಲಿ ಒಂದು ಸ್ಥಳದಲ್ಲಿ ಇದ್ದಾರೆ, ಇಲ್ಲೇನೆ ಬೆಂಗಳೂರಲ್ಲಿ. ಅವರು ಅಯ್ಯಪ್ಪ ಸ್ವಾಮಿ ಅವ್ರನ್ನ ಪೂಜಿಸ್ತಾ ಇದ್ದಾರೆ. ಜಯ ದುರ್ಗಾ ಮಾತೆ ಮತ್ತೆ ಉಮಾಮಹೇಶ್ವರಿ ಅಯ್ಯಪ್ಪ ಸ್ವಾಮಿ ಅವ್ರನ್ನ. ಆದ್ರೆ ನನಗೆ ಯಾವ ರೀತಿ ಧ್ಯಾನದಲ್ಲಿ ತೋರಿಸ್ತಾರೆ ಅಂದ್ರೆ, ಅಯ್ಯಪ್ಪ ಸ್ವಾಮಿ ಅವರಿಗೆ ಅವರು ನಮಸ್ಕಾರ ಮಾಡೋದನ್ನ ತೋರಿಸಿದ್ದಾರೆ. ಅದನ್ನ ಆ ದೃಶ್ಯ ಸಮೇತ ನಾನು ನೋಡಿದ್ದೀನಿ. ಯಾರು ಹೇಳಿ? ರಾಮಾನುಜಾಚಾರ್ಯರು ನೋಡಿದ್ದೀನಿ. ಅದು ಇಷ್ಟು ವಿಷಯ ಇದೆಯಪ್ಪ. ಆಮೇಲೆ ಮುಂದೆ ನಾವು ಏನು ಅಂದ್ರೆ, ಬರ್ತಕ್ಕಂಥ ಕಾಲ ಈ ರೀತಿ ಇರೋದ್ರಿಂದ ನಾವು ಸಿದ್ಧತೆ ನಡೆಸ್ಬೇಕು. ನಾವು ಜೀವನ ಸಾಗಿಸ್ತೀವಲ್ಲ, ಅದ್ರ ಜೊತೆ ಕೆಲವು ನಿಯಮಗಳನ್ನ ಅನುಸರಿಸ್ಕೊಂಡು ನಾವು ಒಂದು ಒಳ್ಳೆ ಮಟ್ಟದಲ್ಲಿ ಹೋಗ್ತಕ್ಕಂಥ ಒಂದು ಗುಣಗಳನ್ನ ಅಳವಡಿಸ್ಕೊಂಡು ಹೋಗ್ಬೇಕಾಗುತ್ತೆ. ಮುಂದೆ ಏನಾಗುತ್ತೆ ಅಂದ್ರೆ, ಇವಾಗ ಮೊದ್ಲೇ ಹಳೆ ವಿಡಿಯೋದಲ್ಲಿ ಹೇಳಿದ್ವಿ, ಮೊದ್ಲೇ ಕೇರಳ ಮತ್ತು ತಮಿಳುನಾಡು, ನಮ್ಮ ದಕ್ಷಿಣ ಭಾಗ ಪೂರ್ತಿ ಅದು ಪ್ರವಾಹದಲ್ಲಿ ತುತ್ತಾಗಿ ಸ್ವಲ್ಪ ಅಲ್ಲಿ ಅನಾಹುತಗಳಾಗ್ತವೆ. ಕೆಲವು ರೋಡ್ಗಳು ಕೊಚ್ಚೋಗೋದನ್ನ ನೋಡಿದೀನಿ ಅಂತ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಒಂದ್ 3 ತಿಂಗಳ ವಿಡಿಯೋದಲ್ಲಿ. ಅದು ಇವಾಗ ಮುಂದೆ ಆ ಘಟನೆ ಆಗುತ್ತೆ. ನಾನು ಅದು ಕನ್ಫರ್ಮ್ ಆಗಿ ನೋಡಿದ್ನಲ್ಲ, ಆ ದೃಶ್ಯ ಮತ್ತೆ ನನಗೆ ಅದು ಸ್ವಲ್ಪ ತೋರಿಸ್ತಾ ಇದ್ದಾರೆ. ಪ್ರಳಯ ಬರ ಅಂತ ಹತ್ರ ಇದೆ ಅಂತ ಹೇಳಿದ್ದಾರೆ. ಹಂಗಾಗಿ ನಾವು ಏನು ಅಂದ್ರೆ, ಧ್ಯಾನ ವ್ಯವಸ್ಥೆನಲ್ಲಿ ಎನರ್ಜಿಗೆ, ಸ್ವಾಮಿ ಕಾಸ್ಮಿಕ್ ಪವರ್ಗೆ ಕನೆಕ್ಟ್ ಆಗಬೇಕು. ಋಷಿಗಳ ಮಾರ್ಗದಲ್ಲಿ ಹೋಗ್ಬೇಕು. ಋಷಿ ತತ್ವ, ದೇವತೆಗಳ ಒಂದು ನಿಯಮ ಅನುಸರಿಸಿಕೊಂಡು ನಾವು ಧ್ಯಾನದಲ್ಲಿ ಸ್ವಾಮಿ ಕಾಣ್ತಾ ಪರಮಾತ್ಮನಲ್ಲಿ ನಾವು ಅವ್ರಿಗೆ ಶರಣ ಆಗುತ್ತಾ ನಮ್ಮ ಕೆಲಸದ ಜೊತೆ ಮೊದಲು ಈ ಕೆಲಸ ಮಾಡಬೇಕು. ಪ್ರಕೃತಿ ನಿಯಮದಲ್ಲಿ ನಾವು ಆ ಪ್ರಕೃತಿ ಜೊತೆ ಹೆಜ್ಜೆ ಹಾಕ್ಬೇಕು. ಹಂಗಾಗಿ ಮುಂದೆ ನಿಮ್ಗೆ ಅದು ಹೋಗ್ತಾ ಗೊತ್ತಾಗ್ತದೆ. ಆವಾಗ ನೀವು ಪರಿಪೂರ್ಣವಾದ ಒಂದು ಸ್ಥಾನ ತಲುಪೋರಿಗೆ, ಅಂದ್ರೆ
ನಮ್ಮ ಮನಸ್ಸಲ್ಲಿ ಒಳ್ಳೆ ಮಾರ್ಗ ಸಿಕ್ಕವರಿಗೆ ನಾವು ಇದೇ ದಾರಿನಲ್ಲಿ ಹೆಜ್ಜೆ ಹಾಕ್ತಾ ಹೋಗ್ಬೇಕು. ಧ್ಯಾನದಲ್ಲಿ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಅದನ್ನ ಬರ್ಕೋತಾ ಹೋಗಿ, ಅದನ್ನ ಬರ್ಕೊಂಡು ಫಾಲೋ ಮಾಡ್ತಾ ಹೋಗಿ, ದಿನ ಒಂದು ಹೊಸತನವನ್ನು ಧ್ಯಾನದಲ್ಲಿ ನೋಡ್ತಾ ಹೋಗಿ ಮನಸ್ಸನ್ನ ಸದೃಢಗೊಳಿಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರಿ ಗುರುಗಳೇ. ಮತ್ತೆ ಹಿಂದಿನ ವಿಡಿಯೋಲಿ ಹೇಳಿದ್ರಿ ಹಿಮ ಮಳೆ ಬೀಳುತ್ತೆ, ಚಳಿ ತುಂಬಾ -ಡಿಗ್ರಿ ವರ್ಗೂ ಆಗುತ್ತೆ ಅಂತ ಹೇಳಿದ್ರಿ. ಆದ್ರೆ ಅದ್ರ ಬಗ್ಗೆ ಇನ್ನ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನನಗೆ ತೋರಿಸಿರೋ ಪ್ರಕಾರ ನನಗೆ ಒಂದು ಟೀ ಹಿಡ್ಕೊಂಡ್ರೆ ನಾವು ಆ ಟೀ ಇದೆಯಲ್ವಾ, ಆ ಲೋಟ ನಾವು ಕುಡಿದು ಬಿಸಿಲಿನ ಕುಡಿದು ನಾವು ಮುಗಿಸೋ ಅಷ್ಟರಲ್ಲಿ ಒಂದು ಅರ್ಧ ಕುಡಿದಿರ್ತೀವಲ್ವಾ, ಅಷ್ಟರಲ್ಲೇ ಹಿಮ ಆಗುತ್ತೆ. ಅದು ಹಿಮ ಗೆಡ್ಡೆ ಆಗುತ್ತೆ. ಟೀ ಅಂದ್ರೆ ಅದು ನಮ್ಮ ತಾಪಮಾನ ಎಲ್ಲಿ ತಲುಪುತ್ತೆ ವಾತಾವರಣದ ಒಂದು ಇದು ಹಿಮ ರೀತಿ ಅದು ಕ್ರಿಯೇಟ್ ಆಗುತ್ತೆ ಅಂದ್ರೆ ಆ ವಾತಾವರಣಕ್ಕೆ ಹೊಂದ್ಕೋಬೇಕು. ಆ ವಾತಾವರಣಕ್ಕೆ ನಮ್ಮ ದೇಹನ ಅಳವಡಿಸ್ಕೋಬೇಕು. ಯಾಕೆಂದ್ರೆ ಚಳಿಗೆ ಉಸಿರಾಡಕ್ಕಾಗಲ್ಲ, ರಕ್ತ ಎಪ್ಪಟ್ಟ ಅಂತ ಬರ್ಬೋದು ಮುಂದೆ. ಅದು ತಕ್ಷಣ ಬಂದು ಹೋಗುತ್ತೆ, ಅದು ಇರಲ್ಲ. ಆದ್ರೆ ಆ ಟೈಮ್ ಸಿಚುವೇಶನ್ ತಪ್ಪಿಸ್ಕೋಬೇಕು ಅಂದ್ರೆ ನಾವು ಇವಾಗ್ಲಿಂದ ನಮ್ಮದೇ ಆದ ಒಂದು ಈ ತಣ್ಣೀರಲ್ಲಿ ಸ್ನಾನ ಮಾಡೋದು, ಕೆಲವು ಟೈಮಲ್ಲಿ ತಣ್ಣೀರನ್ನ ಕುಡಿಯೋದು. ಬಿಸಿನೀರು ಯಾವಾಗ್ಲೂ ಕುಡಿತಿರಲ್ಲ, ಯಾವ್ದು ಅಂದ್ರೆ ತಣ್ಣೀರ್ ಕುಡಿದೆ ಅಂತ ಹೇಳಿದ್ರು ಅಂದ್ಬಿಟ್ಟು ಯಾವ್ಯಾವ್ದೋ ನೀರು ಕುಡಿಯಕ್ ಹೋಗ್ರಿ. ಅದನ್ನು ಫಿಲ್ಟರ್ ಮಾಡಿ ಮಡಿಕೆಯಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಮಡಿಕೆ ನೀರನ್ನು ಉಪಯೋಗಿಸಿ. ಮಡಿಕೆಯಲ್ಲಿ ಬರತಕ್ಕಂತ ನೀರು ಯಾವಾಗ್ಲೂ ಒಂದೇ ಒಂದು ವಾತಾವರಣದಲ್ಲಿ ಇರುತ್ತೆ. ಆಮೇಲೆ ಶುದ್ಧವಾಗಿರುತ್ತೆ, ಕೋಮಲವಾಗಿರುತ್ತೆ. ವಾತಾವರಣ ಅಂದ್ರೆ ತಣ್ಣಗಿರುತ್ತೆ. ನಾವು ಅದನ್ನ ಕುಡಿದ್ರೆ ಯಾವಾಗ್ಲೂ ಹೊಟ್ಟೆ ತಣ್ಣಗಾಗುತ್ತೆ. ಆ ರೀತಿ ನೀರನ್ನು ಉಪಯೋಗಿಸೋದ್ರಿಂದ ಆಟೋಮೆಟಿಕ್ ಆಗಿ ನಾವು ಆ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಯ್ತು ಅಂದ್ರೆ ನಮ್ಮ ಬಾಡಿ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ಮಡಿಕೆ ನೀರು ಕುಡಿದ್ರೆ ನಮಗ್ ಗೊತ್ತಿಲ್ದೇನೆ ಅದು ಅಂತನ ದಾಟ್ಬಿಡ್ತೀವಿ. ಅದಕ್ಕೋಸ್ಕರ ಪದೇ ಹೇಳ್ತಾ ಇದ್ದೀನಿ. ನನಗೆ ಸ್ವಾಮಿ ತಿಳಿಸಿರೋ ಪ್ರಕಾರ ಒಂದು ಮಣ್ಣಿನ ಮಡಿಕೆನ ಎಲ್ಲರೂ ಮನೆಯಲ್ಲೂ ಇಟ್ಟುಕೊಂಡ್ರೆ ಒಳ್ಳೇದು. ಅದ್ರ ನೀರು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ವಾತಾವರಣಲ್ಲೂ ಕೂಡ ನಾವು ಆಗ್ತಕ್ಕಂಥ ವಿಕೋಪಗಳಿಂದ ದೂರ ಆಗ್ಬೋದು. ಧ್ಯಾನದಿಂದ ಸ್ವಾಮಿ ನೋಡ್ಬೋದು. ಧ್ಯಾನದಿಂದ ಕೆಲವು ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಮನಸ್ಸನ್ನ ಶುದ್ಧ ಮಾಡ್ಕೋಬಹುದು. ಕೆಲವು ತತ್ವಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಮುಂದೆ ಧರ್ಮ ಸಂಸ್ಥಾಪನೆ ಕೆಲಸದಲ್ಲಿ ನಾವು ಕೂಡ ಭಾಗಿಯಾಗ್ಬೋದು. ಯಾಕೆಂದ್ರೆ ಸ್ವಾಮಿ ಸೈನಿಕರು ನೀವು ಆಗಿರ್ತೀರ, ನಿಮ್ಮಲ್ಲೂ ಆ ಗುಣಗಳು ಇರುತ್ತೆ. ಅದನ್ನ ಫಾಲೋ ಮಾಡ್ಕೊ ಹೋದ್ರೆ ಮುಂದೆ ಒಂದಿನ ಕಲ್ಕಿ ಪರಮಾತ್ಮ ಅವರು ಬಂದಾಗ ನಾವು ಅವ್ರಿಗೆ ಸೈನ್ಯದವರು ಅಂತ ನಿಮ್ಗೆ ಒಂದಿನ ಗೊತ್ತಾಗುತ್ತೆ. ಖುದ್ದು ಸ್ವಾಮಿ ಜೊತೆ ಮಾತಾಡ್ತಕ್ಕಂಥ ಕಾಲ ಬರುತ್ತೆ. ಆ ಕಾಲನ ನೋಡೋದಕ್ಕೋಸ್ಕರ ಎಲ್ಲರೂ ಸಿದ್ಧರಾಗಿ. ಸರಿ ಗುರುಗಳೇ, ನಮಸ್ತೆ. ಧನ್ಯವಾದಗಳು. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಕೃಷ್ಣ ಅರ್ಪಣಮಸ್ತು, ಶಿವಾರ್ಪಣಮಸ್ತು.